ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಕೆಲವ್ರಿಗೆ ಈ ವಿಡಿಯೋಗೋಸ್ಕರ ಎಷ್ಟು ಕಾಯಿಸ್ಬಿಟ್ಟಿದ್ದೀನೋ ಅಲ್ವಾ. ಸಾರಿ ನಾನು ಬೇಕು ಅಂತ ಮಾಡಲಿಲ್ಲ. ಅದು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ವೀಡಿಯೋಸ್ ಎಲ್ಲ ತುಂಬ ಮಾಡ್ಕೊಂಬಿಟ್ಟಿದ್ನಲ್ವಾ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು, ಸಾರಿ. ಇವಾಗ ಶುಕ್ರವಾರ ಬೆಳಗ್ಗೆ ಒಂದು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು 4:15 ಹಂಗೆ ಟಿ ವಿ ಆನ್ ಮಾಡಿ ಟಿ ವಿಯಲ್ಲಿ ಭಕ್ತಿ ಚಾನಲನ್ನು ಇಟ್ಬಿಟ್ಟು ಇವಾಗ ನನ್ನ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ 4 ಬಾಲ್ಕನಿಗಳನ್ನು ಕಸ ಗುಡಿಸ್ದೆ. ಅದಾದಮೇಲೆ ಇವಾಗ ಮೇನ್ ಡೋರನ್ನು ಓಪನ್ ಮಾಡಿ ಇವಾಗ ಹೊಸ್ಲು ಮುಂದೆ ಕಸ ಗುಡಿಸೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರಬೇಕಾದ್ರೆ ಅಂದ್ಕೊಂಡಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಡ ಅಂತ. ಆಮೇಲೆ ಟೈಮಿಂಗ್ಸ್ ನೋಡಿದೆ, 4:15 ಹಿಡಿದು 5:21ವರೆಗೂ ಏನೋ ಇತ್ತು ಬ್ರಾಹ್ಮಿ ಮುಹೂರ್ತ ಅನ್ನೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಒಂದು 2 ಗಂಟೆಯಿಂದನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಮನೆಯೆಲ್ಲ ಕಸ ಗುಡಿಸೋದು, ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೇವರ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಏನಾದರೂ ಪ್ರಸಾದ ಮಾಡೋದು, ಈ ರೀತಿಯಾಗೆಲ್ಲ ಕೆಲಸಗಳಿರುತ್ತಲ್ವಾ. ಹಾಗಾಗಿ ಒಂದು 2 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾವು ಈ ಟೈಮ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಅದಕ್ಕಿಂತ ಮುಂಚೆ ಒಂದು 2 ಅವರ್ಸಿಂದ 2.5 ಅವರ್ಸ್ ಆದರೂ ಪ್ರಿಪ್ರೇಷನ್ ಕೆಲಸಗಳು ಅಂತ ಇದ್ದೇ ಇರುತ್ತಲ್ವಾ. ಹಾಗಾಗಿ ಒಂದು 2 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ದೃಕ್ಪಂಚಾಂಗದಲ್ಲಿ ನೋಡಿಬಿಟ್ಟು 4 ಶುಭ ಮುಹೂರ್ತಗಳಿದೆ. ಬೆಳಗ್ಗೆ 6:29ರಿಂದ 8:45ವರೆಗೂ ಸಿಂಹ ಲಗ್ನ ಇದೆ. ಈ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಗುಡ್ ಪ್ರಾಸ್ಪರಿಟಿ, ಆಮೇಲೆ ಪೂಜೆ ಮಾಡಿದ ಫಲ ಅನ್ನೋದು ನಮಗೆ ಸಿಗುತ್ತೆ. ಲಕ್ಷ್ಮೀ ಅಮ್ಮನವರು ಸ್ಥಿರಕಾಲ ನಮ್ಮ ಜೊತೆಯಾಗಿ ಇರ್ತಾರೆ ಅಂತಂದ್ಬಿಟ್ಟು ಈ ರೀತಿಯಾಗೆಲ್ಲ ಆ ಒಂದು ಪಂಚಾಂಗದಲ್ಲಿ ಮೆನ್ಷನ್ ಮಾಡಿದ್ರು. ಅದಾದಮೇಲೆ ಇನ್ನೂ ಒಂದು 3 ಮುಹೂರ್ತಗಳಿತ್ತು. ಅದರಲ್ಲಿ 1-2 ಲಗ್ನಗಳು ನಾನು ನೆನ್ಪಿಟ್ಕೊಂಡಿಲ್ಲ. ಒಂದು ವೃಶ್ಚಿಕ, ಇನ್ನೊಂದು ವೃಷಭ ಲಗ್ನಗಳು ಏನೋ ಬರುತ್ತೆ. ಟೈಮಿಂಗ್ಸು ನಾನು ನೆನ್ಪಿಟ್ಕೊಂಡಿಲ್ಲ. ಇನ್ನೊಂದು ಕೊನೆಯದಾಗಿ ಸಂಜೆ ಕುಂಭ ಲಗ್ನ ಇತ್ತು. ಸಂಜೆ 7 ಗಂಟೆ 8 ನಿಮಿಷದಿಂದ 8 ಗಂಟೆ 50 ನಿಮಿಷದವರೆಗೂ ಇತ್ತು. ಈ 1-2 ಲಗ್ನಗಳನ್ನು ನಾನು ನೆನ್ಪಿಟ್ಕೊಂಡಿದ್ದೆ. ಸರಿ ಬಿಡು, ಬೆಳಗ್ಗೆ ಸಿಂಹ ಲಗ್ನದಲ್ಲೇ ಪೂಜೆ ಮಾಡೋಣ. 6 ಗಂಟೆ 29 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ, 8 ಗಂಟೆ 45 ನಿಮಿಷದವರೆಗೂ ಇರುತ್ತಲ್ವಾ. ಈ ಒಂದು ಲಗ್ನದಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಎಲ್ಲ ರೀತಿಯಾಗೂ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು, ಪೂಜೆನೂ ಚೆನ್ನಾಗಿ ಮಾಡ್ಬೋದು ಅಂತಂದ್ಬಿಟ್ಟು ಈ ಒಂದು ಸಿಂಹ ಲಗ್ನದಲ್ಲೇ ಪೂಜೆ ಮಾಡೋದಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲಕ್ಷ್ಮೀ ಅಮ್ಮನವರನ್ನು ಕೂರಿಸೋರ್ಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾವು ಮಾಮೂಲಿಯಾಗಿ ಸಿಂಪಲ್ಲಾಗಿ ಡೈಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿಯೇ ಪೂಜೆ ಮಾಡೋದಲ್ವಾ. ಆದರೂ ಸರಿ, ಆ ಟೈಮಿಂಗ್ಸಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಟೈಮಿಂಗ್ಸನ್ನು ನೋಡಿಕೊಂಡು ಪೂಜೆ ಮಾಡ್ತಾ ಇರೋದು. ಈಗ ಹೊಸ್ಲು ಮುಂದೆ ಎಲ್ಲ ಕಸ ಗುಡಿಸಿದ್ದಾದಮೇಲೆ ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಗ್ಯಾಸ್ ಸ್ಟವ್ನ ಒರೆಸಿ 1 ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ನೆಲ್ಲ ಒರೆಸಿ ಆಮೇಲೆ ಬಿಸಿನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನೈಟೇ ನಾನು ಗ್ಯಾಸ್ ಸ್ಟವ್ನೆಲ್ಲ ಒರೆಸಿರ್ತೀನಿ. ಆದರೆ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಧೂಳೆಲ್ಲ ಹೋಗಿ ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆಲ್ಲ ಕೂತಿರುತ್ತಲ್ವಾ. ನೈಟೇ ಗಂಧ ಕುಂಕುಮ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಗ್ಯಾಸ್ ಸ್ಟವ್ನ ನೀಟಾಗಿ ಒರೆಸೋದಕ್ಕಾಗೋದಿಲ್ಲ. ಹಾಗಾಗಿ ಇತ್ತೀಚೆಗೆ ನಾನು ಬೆಳಗ್ಗೆ ಟೈಮು ಒಂದ್ಸಲ ಮತ್ತೆ ಒಂದು ಒಣ ಬಟ್ಟೆಯಿಂದ ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಪೂಜೆ ಮಾಡೋ ಟೈಮಲ್ಲಿ ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ಪೂಜೆ ಮಾಡ್ತೀನಿ. ಇನ್ನು ಇತ್ತೀಚೆಗೆ ನಾನು ಶುಕ್ರವಾರದ ದಿನ ಬೆಳಗ್ಗೆ ಮನೆಯೇನು ಒರೆಸೋದಕ್ಕೆ ಹೋಗೋದಿಲ್ಲ. ಗುರುವಾರದ ದಿನವೇ ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿರ್ತೀನಿ. ಗೋಮೂತ್ರ ಎಲ್ಲ ಹಾಕ್ಕೊಂಡು ಅರಿಶಿನ, ಕಲ್ಲುಪ್ಪು ಮತ್ತು
ಶಾಂಪು ಇದೆಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟಿರ್ತೀನಿ. ಶುಕ್ರವಾರದ ದಿನ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾದಮೇಲೆ ಒಂದು ಸ್ವಲ್ಪ ಗೋಮೂತ್ರನ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಶುಕ್ರವಾರದ ದಿನವೇ ಮನೆಯೆಲ್ಲ ಒರೆಸೋದಕ್ಕೆ ಹೋಗಿದ್ದೀನಿ ಅಂತಂದರೆ ಟೈಮ್ ತಗೊಳುತ್ತೆ ಮತ್ತು ಟಯರ್ಡ್ ಸಹ ಆಗುತ್ತೆ, ಪೂಜೆಗೆ ಗಡಿಬಿಡಿ ಆಗಿಬಿಡುತ್ತೆ. ಹಾಗಾಗಿ ಇತ್ತೀಚೆಗೆ ಈ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಈಗೆಲ್ಲ ಟೈಲ್ಸು, ಗ್ರಾನೈಟು ಈ ಥರ ನೆಲಗಳಿರೋದ್ರಿಂದ ನಾವು ಪ್ರತಿದಿನ ಮನೆಯನ್ನು ಒರೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಸಾರಿಸೋ ನೆಲನ ಇಟ್ಕೊಂಡಿರ್ತಾ ಇದ್ರಲ್ವಾ, ಅವರು ವಾರದ ದಿನ ಇರುತ್ತಲ್ವ, ಅವರು ದೇವ್ರ ವಾರದ ದಿನ ಹಿಂದಿನ ದಿನವೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ರು. ಹಿಂದಿನ ದಿನವೇ ಮನೆ ಒಳಗಡೆ ನೆಲನೆಲ್ಲ ಸಾರಿಸಿ ನೀಟಾಗಿ ಇಟ್ಕೊಂಡು ಪೂಜೆ ಮಾಡೋ ದಿನ, ವಾರದ ದಿನ ಈ ಥರ ಗೋಮೂತ್ರ ಏನಾದರೂ ಪ್ರೋಕ್ಷಣೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ತಾ ಇದ್ರಲ್ವಾ. ಹಾಗಾಗಿ ನಾನು ಸರಿ ಆಯಿತು ಅದನ್ನೇ ಫಾಲೋ ಮಾಡೋಣ ಆಗ್ತಾ ಇದ್ದಿದ್ರೆ ಮಾಡ್ತಾ ಇದ್ದೆ. ಸ್ವಲ್ಪ ಚಿಕ್ಕದಾಗಿದ್ದು ನಮ್ಮ ಕೈಯಲ್ಲಿ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೆ. ಅದೇ ತುಂಬ ಟೈಮ್ ತಗೊಳುತ್ತೆ, ಟಯರ್ಡ್ ಆಗುತ್ತೆ. ಹಾಗಾಗಿ ನಾನು ಸರಿ ಆಯಿತು ಈ ಒಂದು ಅಭ್ಯಾಸನ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ತಿಳ್ಕೊಂಡಿರೋ ಪ್ರಕಾರ ಇದರಲ್ಲಿ ತಪ್ಪೇನಿಲ್ಲ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಏಕೆಂದರೆ ಏನಾದರೂ ಸೂತ್ಕದ ನೆರಳಿದ್ರೆ, ಇಲ್ಲ ಮಂತ್ಲಿ ಸೈಕಲ್ ಏನಾದರೂ ಆಗಿದ್ದರೆ, ನೆಕ್ಸ್ಟು ನಾನ್ ವೆಜ್ ಏನಾದರೂ ಈ ರೀತಿಯಾಗಿ ತಿಂದಿದ್ರೆ, ಈ ಥರ ಅಂಟು ಮುಂಟು ಏನಾದರೂ ಇದ್ದರೆ ಆವಾಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಏನು ಅಂಟು ಮುಂಟು ಇಲ್ಲ ಅಂತಂದರೆ ಗೋಮೂತ್ರನ ಪ್ರೋಕ್ಷಣೆ ಮಾಡಿಕೊಂಡು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಂದ್ಬಿಟ್ಟು ನಾನು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಬಿಸಿನೀರು ಕುಡ್ದಿದ್ದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಳಶದ ತೆಂಗಿನಕಾಯಿಗೆ ಗಂಧ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಅದಾದಮೇಲೆ ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಈಗ ದೇವ್ರ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಷ್ಟಲಕ್ಷ್ಮಿ ಬೆಳ್ಳಿ ಕಳಶನ ಇಟ್ಟಿದ್ದೀನಿ. ಇನ್ನು ಈಶಾನ್ಯ ಮೂಲೆಯಲ್ಲಿ ಪ್ಲೇನ್ ಬೆಳ್ಳಿ ಕಳಶ ಇತ್ತಲ್ವ ಅದನ್ನು ಇಟ್ಟಿದ್ದೀನಿ. ಈ ಎರಡೂ ಕಳಶಗಳಿಗೆ ನಾನು ಅಂದರೆ ಅದು ನೀರು ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಅಂತ ಇಡ್ತೀನಿ. ಅದಕ್ಕೂ ಎಲ್ಲ ಕಳಶಕ್ಕೆ ಏನು ಸಮನಾದಂತಹ ಸ್ಥಾನ ಕೊಡ್ತೀನೋ ಅದೇ ರೀತಿಯಾಗಿಯೇ ಗಂಗೆಗೂ ಅಷ್ಟೇ ಸಮನಾದಂತಹ ಸ್ಥಾನವನ್ನು ಕೊಡ್ತೀನಿ. ಈ ಒಂದು ಕಳಶಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಜವಾದು ಪೌಡ್ರು, ಗಂಧ, ಪಚ್ಚೆ ಕರ್ಪೂರ, ರೋಸ್ ವಾಟ್ರು ಎಲ್ಲನೂ ಹಾಕಿದೆ. ಎರಡೂ ಕಳಶಗಳಿಗೂ ಹಾಕಿದೆ. ಇನ್ನು ಅಷ್ಟಲಕ್ಷ್ಮಿ ಬೆಳ್ಳಿ ಕಳಶಕ್ಕೆ ನಾನು ಒಂದು ಬೆಳ್ಳಿ ಕಾಯಿನ್ ಇತ್ತು, ಲಕ್ಷ್ಮಿ ಅಮ್ಮನವ್ರದ್ದು, ಗಜಲಕ್ಷ್ಮಿ ಅಮ್ಮನವ್ರದ್ದು, ಆ ಒಂದು ಬೆಳ್ಳಿ ಕಾಯಿನನ್ನು ಹಾಕಿದೆ. ಆಮೇಲೆ ಹಂಗೆ ಬಂಗಾರ ಏನಾದರೂ ಇದ್ದರೆ ಆ ಒಂದು ಬಂಗಾರನೂ ಹಾಕಿದ್ರೆ ಒಳ್ಳೇದಲ್ವಾ. ಹಾಗಾಗಿ ನನ್ನ ಹತ್ರ ಲಕ್ಷ್ಮಿ ಅಮ್ಮನವ್ರದ್ದು ಗೋಲ್ಡ್ ಡಾಲರ್ ಇತ್ತಲ್ವ, ಆ ಒಂದು ಗೋಲ್ಡ್ ಡಾಲರನ್ನೇ ಹಾಕಿದೆ. ಇನ್ನು ಆ ಕಡೆ ಈಶಾನ್ಯ ಮೂಲೆಯಲ್ಲಿ ಒಂದು ಬೆಳ್ಳಿ ಕಳಶನ ಇಟ್ಟಿದ್ದೀನಲ್ವ, ಅದರೊಳಗಡೆ ನನ್ನ ಹತ್ರ ಒಂದು ಕಂಚಿದು ಗಜಲಕ್ಷ್ಮಿ ಅಮ್ಮನವ್ರ ಕಾಯಿನ್ ಇತ್ತು. ಆ ಒಂದು ಕಾಯಿನನ್ನು ಹಾಕಿದೆ. ಅಂದರೆ ₹1 ಕಾಯಿನನ್ನು ಹಾಕ್ತಾ ಇದ್ದೆ. ಈ ಒಂದು ಕಾಯಿನ್ ಇದೆ ಅಲ್ವಾ, ಇದನ್ನೇ ಹಾಕೋಣ ಅಂತಂದ್ಬಿಟ್ಟು ಹಾಕಿದೆ. ನನ್ನ ಹತ್ರ ಏನಿರುತ್ತೋ ಅದನ್ನೇ ಹಾಕ್ಬಿಟ್ಟು ಅದರಿಂದನೇ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಇವಾಗ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗ ಎಲ್ಲ ದೇವ್ರ ಫೋಟೋಸ್ಗೂ ಮತ್ತು ಕಳಶಕ್ಕೂ ಎಲ್ಲನೂ ಹೂಗಳಿಂದ ಅಲಂಕಾರನ ಮಾಡ್ತಾ ಇದ್ದೀನಿ. ಈಗ ಕಳಶಕ್ಕೆ ಮತ್ತು ದೇವ್ರ ಫೋಟೋಸ್ಗೆಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾಯಿತು. ಇನ್ನು ಕೆಳಗಡೆಯಲ್ಲಿ ಕಾಮಾಕ್ಷಿ ಅಮ್ಮನವ್ರ ದೀಪಕ್ಕೆ ಮತ್ತು ವಿಗ್ರಹಗಳಿಗೆ ಮತ್ತು ದೀಪಗಳಿಗೆಲ್ಲ ಹೂಗಳಿಂದ ಅಲಂಕಾರನ ಮಾಡ್ತಾಯಿದ್ದೀನಿ.
ಈಗ ದೇವ್ರ ಮನೆಯಲ್ಲಿ ದೇವರುಗಳಿಗೆಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾಯಿತು. ಇನ್ನು ರಾಮರಿಗೆ ತುಳಸಿ ದಳನ ಇಡಬೇಕಲ್ವಾ, ತುಳಸಿ ದಳನ ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಾಲ್ಕನಿ ಒಳಗಡೆ ಬಂದೆ. ಇಲ್ಲಿ ಒಂದೇ ಒಂದು ದಾಸವಾಳ ಹೂವು ಹರಡಿತ್ತು. ನಾನು ನೋಡಿದ್ದೆ ಬೆಳಗ್ಗೆ ಬಾಲ್ಕನಿ ಎಲ್ಲ ಕಸ ಗುಡಿಸ್ಬೇಕಾದ್ರೆ. ಆದರೆ ಇಲ್ಲಿ ದೇವ್ರ ಮನೆಯಲ್ಲಿ ದೇವರುಗಳಿಗೆಲ್ಲ ಹೂವಿನ ಅಲಂಕಾರ ಮಾಡ್ತಾ ಇರಬೇಕಾದ್ರೆ ನನಗೆ ನೆನಪೇ ಬರಲಿಲ್ಲ. ಇಲ್ಲಿ ಕಳಶದ ಮೇಲ್ಗಡೆ ನಾನು ಒಂದು ಸ್ವಲ್ಪ ಮಲ್ಲಿಗೆ ಹೂವನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ರೋಸ್ ಹೂವನ್ನ ಇಟ್ಟಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ನಮ್ಮ ಗಿಡದಲ್ಲಿ ದಾಸವಾಳ ಹೂವು ಬಿಟ್ಟಿದೆ ಅಲ್ವಾ, ಕಳಶಕ್ಕೆ ಇಡು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ರೋಸ್ ಹೂವನ್ನ ತೆಗೆದು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ದಾಸವಾಳ ಹೂವನ್ನ ಇಟ್ಟೆ. ಅದಾದಮೇಲೆ ಇನ್ನು ದೇವ್ರ ಮನೆ ಬಾಗಿಲಿಗೂ ಅಷ್ಟೇ ಹೂವಿನ ಹಾರನ ಹಾಕಿದೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ನಲ್ವಾ, ದೇವ್ರ ಮನೆ ಬಾಗಿಲಿಗೆ ವೈಟ್ ಕಲರ್ ಸೇವಂತಿಗೆ ಹೂವಿನ ಹಾರ ಮಾಡಿದ್ದೀನಿ. ಇನ್ನು ಮೇನ್ ಡೋರ್ಗೆ ಯೆಲ್ಲೋ ಕಲರ್ ಸೇವಂತಿಗೆ ಹೂವಿನ ಹಾರನ ಮಾಡಿದ್ದೀನಿ ಅಂತಂದ್ಬಿಟ್ಟು ದೇವ್ರ ಮನೆ ಬಾಗಿಲಿಗೆ ಹೂವಿನ ಹಾರನ ಹಾಕಿದ್ದಾದಮೇಲೆ ಇನ್ನು ಮೇನ್ ಡೋರ್ಗೂ ಹೂವಿನ ಹಾರನ ಹಾಕಿ ಇವಾಗ ಹೊಸ್ಲೆಲ್ಲ ಒರೆಸಿ ಹೊಸ್ಲ ಮೇಲೆ ರಂಗೋಲಿ ಎಲ್ಲ ಹಾಕಿ ಇವಾಗ ಹೊಸ್ಲಿಗೆ ಗಂಧ ಕುಂಕುಮನ ಇಟ್ಟು ಹಂಗೆ ಮೇನ್ ಡೋರ್ ಬಾಗಿಲಿಗೂ ಅಷ್ಟೇ ಗಂಧ ಕುಂಕುಮನ ಇಟ್ಟೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಸಜ್ಜಿಗೆ ಮಾಡೋಣ ಅಂತಂದ್ಬಿಟ್ಟು ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಈಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇವಾಗ 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಈ ಒಂದು ತುಪ್ಪದೊಳಗಡೆ ಹಾಕ್ತಾಯಿದ್ದೀನಿ. ಒಂದು ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ. ಈ ಒಂದು ಗ್ಲಾಸಲ್ಲಿ 1 ಗ್ಲಾಸ್ ರವೆಯನ್ನು ತೊಗೊಂಡಿದ್ದೀನಲ್ವಾ, ಇದಕ್ಕೆ ನಾನು 1 ಗ್ಲಾಸು ಹಾಲು, ಅದಾದಮೇಲೆ 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಅದಾದಮೇಲೆ 1/4 ಗ್ಲಾಸಷ್ಟು ಸಕ್ಕರೆಯನ್ನು ಹಾಕ್ತೀನಿ. ಇನ್ನು ಒಂದು ಅರ್ಧ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ತೀನಿ. ಇಷ್ಟು ರೆಡಿ ಮಾಡಿಕೊಂಡ್ರೆ ಸಜ್ಜಿಗೆ ಅನ್ನೋದು ರೆಡಿ ಆಗುತ್ತೆ. ಇವಾಗ ತುಪ್ಪದಲ್ಲಿ ರವೆಯನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇವಾಗ ಹಾಲನ್ನು ಕಾಯಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ನಾನು ಯಾವೊಂದು ಗ್ಲಾಸಲ್ಲಿ ರವೆಯನ್ನು ತಗೊಂಡಿದ್ನೋ ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸಷ್ಟು ನಾನು ಹಾಲನ್ನು ಹಾಕ್ಕೊಂಡೆ. ಅದಾದಮೇಲೆ 1.5 ಗ್ಲಾಸಷ್ಟು ನಾನು ನೀರನ್ನು ಹಾಕಿ ಆ ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟು ಇನ್ನು ಈ ಕಡೆಗೆ ಪೂಜೆಗೆ ಹಣ್ಣುಗಳನ್ನು ಎಲ್ಲ ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಈ ಹಬ್ಬಗಳ ಟೈಮಲ್ಲಿ ಹಣ್ಣುಗಳನ್ನು ಮತ್ತು ಹೂಗಳನ್ನು ಮಾತಾಡ್ಸೋದಕ್ಕೆ ಆಗೋದಿಲ್ವಲ್ಲ. ನಾನು ಚೇಪೆಕಾಯಿ ನೋಡಿದಾಗಲೆಲ್ಲ ನಮ್ಮ ತವ್ರ ಮನೆಯಲ್ಲಿ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಚೇಪೆಕಾಯಿ ಮರಗಳಿತ್ತು. ಇಷ್ಟಿಷ್ಟು ದಪ್ಪ ಚೇಪೆಕಾಯಿ ಮರಗಳೇ ಇತ್ತು. ನಾನು ಚಿಕ್ಕಂದಿನಲ್ಲೆಲ್ಲ ನಮ್ಮ ತಾತ ನಾನು ಹೋಗ್ಬಿಟ್ಟು ಚೇಪೆಕಾಯಿ ಮಾರ್ಕೊಂಬರ್ತಾ ಇದ್ವಿ. ಅಷ್ಟೊಂದು ಚೇಪೆಕಾಯಿಗಳಿತ್ತು. ಇವಾಗ ಚೇಪೆಕಾಯಿನ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ವಪ್ಪ ಅಂತಂದ್ಬಿಟ್ಟು ನಾನು ಹಣ್ಣುಗಳನ್ನು ತಗೊಳ್ಬೇಕಾದ್ರೆ ತಗೊಂಡೆ. ಸುಮಾರು ದಿನ ಆಯಿತು. ಕಗ್ದಾಸ್ಪುರದಲ್ಲಿದ್ದಾಗ ಅಜ್ಜಿ ಮನೆ ಹತ್ರ ಚೇಪೆಕಾಯಿಗಳಿತ್ತು. ಡೈಲಿ ಹೋಗಿ ಕಿತ್ಕೊಂಡು ತಿಂತಾಯಿದ್ವಿ. ಇವಾಗ ಕೊಂಡ್ಕೊಂಡು ತಿನ್ನಬೇಕು ಅಂತಂದರೆ ಚೇಪೆಕಾಯಿನ. ಇನ್ನು ಹಣ್ಣುಗಳನ್ನೆಲ್ಲ ತಟ್ಟೆಯಲ್ಲಿ ಜೋಡಿಸಿಟ್ಕೊಂಡಿದ್ದಾದಮೇಲೆ ದೇವ್ರ ಮನೆಯಲ್ಲಿ ತಗೊಂಡೋಗಿಟ್ಟು ಇನ್ನು ಈ ಕಡೆ ಹಾಲೆಲ್ಲ ಕಾದಿತ್ತು. ಫ್ರೈ ಮಾಡ್ಕೊಂಡಿರೋ ರವೆ ಒಳಗಡೆ ಹಾಲನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಇವಾಗ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಸಜ್ಜಿಗೆ ಮಾಡೋದಕ್ಕೆ ಒಂದು ಸ್ವಲ್ಪ ತುಪ್ಪ ಅನ್ನೋದು ಜಾಸ್ತಿ ತಗೊಳುತ್ತೆ. ತುಪ್ಪ ಜಾಸ್ತಿ ಹಾಕಿದಷ್ಟು ಈ ಒಂದು ಸಜ್ಜಿಗೆ ಅನ್ನೋದು ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಏನು ಮಂಜು ಆ ರೀತಿಯಾಗಿ ತುಪ್ಪನ ಒಯ್ತಾ ಇದ್ದೀರಾ ಅಂತಂದ್ಬಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸಜ್ಜಿಗೆಗೆ ಒಂದು ಸ್ವಲ್ಪ ತುಪ್ಪ ಅನ್ನೋದು ಜಾಸ್ತಿ ತಗೊಳುತ್ತೆ. ಈಗ 1-2 ಸಲ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಆಮೇಲೆ ಹಾಗೆ ನಾನು ಯಾವ ಒಂದು ಕಪ್ಪಳತೆಯಲ್ಲಿ ರವೆಯನ್ನು ತಗೊಂಡಿದ್ನೋ ಅದೇ ಒಂದು ಕಪ್ಪಳತೆಯಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆಗ್ಲಿಂದ ನಾನು ಗ್ಲಾಸ್ ಅಂತ ಹೇಳಿದ್ದೀನೇನೋ, ನೀವು ಅಳತೆ ಪ್ರಕಾರ ನೋಡ್ಕೊಳ್ಳಿ. ಅಂದರೆ ಯಾವೊಂದು ಗ್ಲಾಸಲ್ಲಿ ಆಗಿರ್ಬೋದು ಮತ್ತು ಕಪ್ಪಲ್ಲಾಗಿರ್ಬೋದು ನಾವು ಯಾವ ಒಂದು ಕ್ವಾಂಟಿಟಿಯಲ್ಲಿ ರವೆಯನ್ನು ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿಯಲ್ಲಿ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸ್ಕೊಂಡು ನಾವು ಸಜ್ಜಿಗೆ ಮಾಡೋದ್ರಿಂದ ಈಕ್ವಲ್ ಆಗಿರುತ್ತೆ ಸಜ್ಜಿಗೆ ಅನ್ನೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಆಮೇಲೆ ನಾನು ಹಾಗೆ ಒಂದು ಅರ್ಧ ಏಲಕ್ಕಿ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟೆ. ಇನ್ನು ಈ ಕಡೆ ದೀಪಕ್ಕೆ ಎಣ್ಣೆ ಹಾಕಿರಲಿಲ್ಲ. ದೀಪಗಳಿಗೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಕಾಮಾಕ್ಷಮ್ಮನವ್ರ ದೀಪಕ್ಕೆ ತುಪ್ಪನೂ ಎಲ್ಲ ಹಾಕ್ಬಿಟ್ಟು ಇನ್ನು ಹೋಗಿ ಸ್ಯಾರಿ ಉಟ್ಕೊಂಬರೋಣ ಅಂತಂದ್ಬಿಟ್ಟು ದೀಪಗಳಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ.
ನೆಕ್ಸ್ಟ್ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇವಾಗ ನಾನು ಹೋಗಿ ಸಾಫ್ಟು ಸಿಲ್ಕ್ ಸ್ಯಾರಿಯನ್ನು ಉಟ್ಕೊಂಡು ಬಂದಿದ್ದೀನಿ. ಇದು ಬ್ಲೂ ಕಲರ್ ಸ್ಯಾರಿ. ಈ ಸ್ಯಾರಿ ಬಂದು ನನ್ನ ಮದುವೆ ಟೈಮಲ್ಲಿ ಬೀಗ್ರೂಟಕ್ಕೆ ಅಂತಂದ್ಬಿಟ್ಟು ಹೊಲಿಸ್ಕೊಂಡಿದ್ದು ಸ್ಯಾರಿ. ಈಗ ಸ್ಯಾರಿ ಎಲ್ಲ ಉಟ್ಕೊಂಡು ನಾನು ಒಂದು ಸ್ವಲ್ಪ ರೆಡಿಯಾಗಿ ಇವಾಗ ಒಂದು 7:30 ಹಂಗೆ ನಾನು ಮೊದಲಿಗೆ ಹೊಸ್ಲು ಪೂಜೆ, ತುಳಸಿ ಅಮ್ಮನ ಪೂಜೆ ಮತ್ತು ಸೂರ್ಯ ದೇವರಿಗೆಲ್ಲ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ನಾನು ಹೊರಗಡೆ ಹೊಸ್ಲಿಗೆ, ತುಳಸಿ ಅಮ್ಮನಿಗೆ ಮತ್ತು ಸೂರ್ಯ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ಮನೆ ದೇವರಿಗೆ ದೀಪಗಳನ್ನು ಬೆಳಗಿ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡು ಜೊತೆಯಾಗಿ ಲಕ್ಷ್ಮೀ ಅಮ್ಮನವ್ರಿಗೆ ಪಂಚಾಭಿಷೇಕವನ್ನು ಮಾಡ್ತಾಯಿದ್ದೀವಿ. ಅಮ್ಮನವ್ರಿಗೆ ದಂಪತಿಗಳ ಸಮೇತ ಪೂಜೆಯನ್ನು ಮಾಡಿದ್ರೆ ತುಂಬ ಇಷ್ಟಪಡ್ತಾರಂತೆ. ಹಾಗಾಗಿ ನಾನು ಆದಷ್ಟು ವಿಶೇಷವಾದ ದಿನಗಳಲ್ಲಿ ಅವರ ಜೊತೆಯಾಗಿ ಪೂಜೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಅಮ್ಮನವ್ರಿಗೆ ಪಂಚಾಭಿಷೇಕ ಎಲ್ಲ ಮಾಡಿದ್ದಾಯಿತು. ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ಇವಾಗ ಅಮ್ಮನವ್ರಿಗೆ ಕರ್ಪೂರದ ಆರತಿಯನ್ನು ಕೊಟ್ಟು ಈಗ ಅಮ್ಮನವ್ರಿಗೆ ಮಾಡಿರುವಂತಹ ಈ ಒಂದು ಪಂಚಾಭಿಷೇಕನ ಒಂದು ಕಂಚಿ ಬಟ್ಲೊಳಗಡೆ ಹಾಕಿ ಇವಾಗ ನಾನು ಅಮ್ಮನವ್ರನ್ನ ಒಂದು ಶುದ್ಧವಾದಂತಹ ನೀರಿನಿಂದ ತೊಳಿತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ನೀವು ನೀರು ಹಾಕಿ, ನಾನು ಅಮ್ಮನವ್ರನ್ನ ತೊಳಿತೀನಿ ಅಂತ ಹೇಳಿದೆ. ಹಾಗಾಗಿ ನನ್ನ ಹಸ್ಬೆಂಡ್ ನೀರು ಹಾಕ್ತಾ ಇದ್ದಾರೆ, ನಾನು ಅಮ್ಮನವ್ರನ್ನ ತೊಳಿತಾ ಇದ್ದೀನಿ. ಈಗ ಅಮ್ಮನವ್ರನ್ನು ತೊಳೆದು ಒಂದು ಒಣ ಬಟ್ಟೆಯಿಂದ ನೀಟಾಗಿ ಅಮ್ಮನವ್ರನ್ನು ಒರೆಸಿ ಈಗ ಅಮ್ಮನವ್ರಿಗೆ ಅಲಂಕಾರನೆಲ್ಲ ಮಾಡಿದ್ದೀನಿ. ಅಮ್ಮನವ್ರಿಗೆ ಗಂಧ, ಕುಂಕುಮ ಮತ್ತು ಕೆನ್ನೆಗಳಿಗೆ ಅರಿಶಿನ, ಆಮೇಲೆ ಹಣೆಗೆಲ್ಲ ಕುಂಕುಮ ಇಟ್ಟು ಅಮ್ಮನವ್ರಿಗೆ ಒಂದು ಸ್ವಲ್ಪ ಮಲ್ಲಿಗೆ ಹೂಗಳೆಲ್ಲ ಮೂಡಿಸಿ ಆಮೇಲೆ ಕೊನೆಯದಾಗಿ ನನ್ನ ಹಸ್ಬೆಂಡು ಮಹಾಮಂಗಳಾರತಿಯನ್ನು ಮಾಡಿದ್ರು. ಇನ್ನು ಮನೆಗೆಲ್ಲ ಧೂಪನ ಹಾಕೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ನಾನು ಕಾಯಿನ್ಸೇ ಇಟ್ಟೆ. ಆಮೇಲೆ ಮನೆಯಲ್ಲೇನಿತ್ತೋ ಅಷ್ಟೇ ದ್ರಾಕ್ಷಿ ಗೋಡಂಬಿಯನ್ನು ಇಟ್ಟೆ. ಇನ್ನು ಹೊಸ್ಲು ಮುಂದೆ ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೆ. ಯಾವಾಗಲೂ ಹಾಕೋ ರೀತಿಯಾಗಿಯೇ ಹಾಕಿದ್ದೆ, ಆದರೆ ಕಲರ್ಸ್ ಒಂದು ಸ್ವಲ್ಪ ಫಿಲ್ ಮಾಡಿದ್ದೆ. ಎಷ್ಟು ಕೆಲಸಗಳು ಮಾಡಿದ್ರು ಹಬ್ಬದ ಟೈಮಲ್ಲಿ ಮುಗಿಯೋದೇ ಇಲ್ವಲ್ಲ, ಅಲಂಕಾರಕ್ಕೆ ಅಂತ ಎಷ್ಟು ಕೆಲಸಗಳನ್ನು ಮಾಡಿಕೊಂಡ್ರೂ ಮುಗಿಯೋದಿಲ್ಲ ಆ ಕೆಲಸಗಳು. ಇವಾಗ ಮೇನ್ ಡೋರ್ ಹೊಸ್ಲಿಗೆ ಈ ರೀತಿಯಾಗಿ ಯೆಲ್ಲೋ ಕಲರ್ ಹಾರನ ಮಾಡಿ ಹಾಕಿದ್ದೀನಿ. ಅದೇ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಒಂದು ಸ್ವಲ್ಪ ಹಾರ ಅನ್ನೋದು ಕೆಳಗಡೆನೂ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ನನಗನ್ನಿಸ್ತು. ನೆಕ್ಸ್ಟ್ ಟೈಮು ಅದನ್ನು ಆ ರೀತಿಯಾಗಿ ಮಾಡಿ ಹಾಕ್ತೀನಿ, ಯಾವ ರೀತಿಯಾಗಿ ಕಾಣುತ್ತೆ ಅಂತಂದ್ಬಿಟ್ಟು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹುಳಿ ಬೋಲ್ಗೆ ಈ ರೀತಿಯಾಗಿ ಇವುಗಳನ್ನು ಹಾಕಿ ಅಲಂಕಾರ ಮಾಡಿದ್ದೀನಿ. ಇನ್ನು ಕಾಮಧೇನು ಹಸುಗೂ ಅಷ್ಟೇ ಸಿಂಪಲ್ಲಾಗಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಇನ್ನು ದೇವ್ರ ಮನೆ ಬಾಗ್ಲ ಹತ್ರನೂ ಅಷ್ಟೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾರ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ನನಗನ್ನಿಸ್ತು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆ ಒಳಗಡೆ ದೇವರುಗಳಿಗೆಲ್ಲ ಈ ರೀತಿಯಾಗಿ ಹೂಗಳೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಈ ವರ್ಷ ನಾವು ಅಂದ್ಕೊಂಡಿದ್ದ ಟೈಮ್ ಒಳಗಡೆನೆ ಪೂಜೆ ಎಲ್ಲ ಮಾಡಿದ್ವಿ. ಒಂದು 8:40 ಪೂಜೆ ಎಲ್ಲ ಮಾಡಿದ್ದಾಯಿತು. ಈ ವರ್ಷ ತುಂಬ ಚೆನ್ನಾಗೇ ಪೂಜೆ ಆಯಿತು. ನಿಮ್ಮ ಮನೆಯಲ್ಲೆಲ್ಲ ಚೆನ್ನಾಗಾಯ್ತಾ ಪೂಜೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಆ ವರಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ಅಮ್ಮನವರನ್ನು ನಾನು ಕೇಳ್ಕೊಳ್ತೀನಿ. ಹಾಗೆ ಒಂದಿಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಜ್ಯೋತಿ ಗಣೇಶ್ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಥರ್ಸ್ಡೇ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಗೋಕುಲ್ ಕೃಷ್ಣ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ವನಿತಾ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 14th ಅಂದರೆ ಥರ್ಸ್ಡೇನೇ ಬರುತ್ತೆ, ನನ್ನ ಮಗಳ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಧೃತಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ.
ಇನ್ನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು 108 ಸಲ ಹೇಳ್ಕೊಂಡೆ. ಅದಾದಮೇಲೆ ಇನ್ನು ಬೆಳಗ್ಗೆ ತಿಂಡಿಗೆ ಅಂತಂದುಬಿಟ್ಟು ನಾನು ನೈಟು ಮೆಂತ್ಯ ಬಾತನ್ನು ಮಾಡಿದ್ದೆ, ಅದೇ ಇತ್ತು. ಮತ್ತು ಪ್ರಸಾದಕ್ಕೆ ಅಂತಂದ್ಬಿಟ್ಟು ಸಜ್ಜಿಗೆ ಮಾಡಿದ್ನಲ್ವ, ಸಜ್ಜಿಗೆ ಇಟ್ಕೊಂಡೆ. ಆಮೇಲೆ ಲಾಸ್ಟ್ ವೀಕು ನಮ್ಮ ಪಕ್ಕದ ಮನೆಯವರು ಒಂದು ಬಟ್ಲಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದನ ಕೊಟ್ಟಿದ್ರು. ನಾನು ಖಾಲಿ ಬಟ್ಲೆ ಹಾಕ್ಕೊಡೋದು ಇವತ್ತು ಪ್ರಸಾದಕ್ಕೆ ಅಂತಂದ್ಬಿಟ್ಟು ಸಜ್ಜಿಗೆ ಮಾಡಿದ್ನಲ್ವ, ಒಂದು ಸ್ವಲ್ಪ ಬಟ್ಲಲ್ಲಿ ಸಜ್ಜಿಗೆ ಹಾಕ್ಕೊಂಡು ತಗೊಂಡೋಗಿ ಕೊಟ್ಬರೋಣ ಅಂತ ಕೊಡೋದಕ್ಕೆ ಹೋಗಿದ್ದೆ. ಅದಕ್ಕೆ ಅವ್ರ ಮನೆಯಲ್ಲಿ ಮಾಡಿರೋ ಅಡುಗೆಗಳನ್ನ ಒಂದು ಸ್ವಲ್ಪ ಕೊಟ್ಟರು. ಚಿತ್ರಾನ್ನ, ಪೊಂಗಲ್ಲು ಮತ್ತು ಶಾವಿಗೆ ಪಾಯಸ ಎಲ್ಲ ಮಾಡಿದರು. ನಾವು ಶಾವಿಗೆ ಪಾಯಸನ ತಿನ್ನೋದಿಲ್ವಲ್ಲ, ಹಾಗಾಗಿ ಪಾಯಸ ಬೇಡ ಅಂತಂದ್ಬಿಟ್ಟು ಹೇಳಿದೆ. ಅದಕ್ಕೆ ಚಿತ್ರಾನ್ನ ಮತ್ತು ಪೊಂಗಲನ್ನು ತೊಗೊಂಬಂದೆ. ಹಾಗೆ ಅವರು ಅರ್ಶಿನ ಕುಂಕುಮ ಕೊಟ್ಟರು, ಹೆಂಗೂ ಬಂದಿದ್ದೀರಲ್ವ ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂತಂದ್ಬಿಟ್ಟು. ಅಂದರೆ ಅವರು ಅಮ್ಮನವರನ್ನು ಕೂರಿಸಿರ್ಲಿಲ್ಲ, ಆದರೆ ನಾನು ಹಬ್ಬದ ದಿನ ಹೋಗಿದ್ನಲ್ವ, ಹಾಗಾಗಿ ಅವರು ಅರ್ಶಿನ ಕುಂಕುಮ ಕೊಟ್ಟರು. ಕಾಲುಗಳಿಗೆಲ್ಲ ಅರಿಶಿನ ಬಳಿದು ಅರಿಶಿನ ಕುಂಕುಮ ಕೊಟ್ಟರು. ಆಮೇಲೆ ನಾನು ಅಷ್ಟೇ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟೆ. ಆಮೇಲೆ ಬಂದು ನಾನು ಟಿಫನ್ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಅಡುಗೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಬಂದು ಹೋಳಿಗೆ, ಅನ್ನ, ರಸಮ್ಮು, ಹಪ್ಪಳ, ಆಮೇಲೆ ಕೋಸಂಬರಿ, ವಡೆ ಮತ್ತು ಕಡಲೆ ಉಸ್ಲಿ, ಇಷ್ಟು ಅಡುಗೆಗಳನ್ನು ಮಾಡಿದ್ದೆ. ಈ ರೀತಿಯಾಗಿ ಈ ವರ್ಷ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.